ಕರ್ನಾಟಕದ ಮಕ್ಕಳು ಆಸೆ ಪಟ್ಟಂಗೆ ಪಕ್ಕದ ಮನೇಲಿ ಏನಿದೆಯೋ ಅದು ನಮ್ಮ ಮನೇಲಿ ಇರ್ಬೇಕು ಅಂತ ಅದ್ ಹೇಗಾದ್ರೂ ಸಂಪಾದನೆ ಮಾಡಬಹುದು. ವಾಟ್ ಐ ಮೀನ್ ಈಸ್, ಈ ಊರಲ್ಲಿ ನಾವ್ ಏನ್ ಬೇಕಾದ್ರೂ ಇಡೋಣ. ಸೊಸೈಟಿಯ ಈ ಸೈಕಾಲಜಿನ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ಬೇಕು. ಅದೇ ನಮ್ಮ ಬಿಸ್ನೆಸ್. ಒಟ್ನಲ್ಲಿ ದುಡ್ಡು ಮಾಡೋದು ಎಷ್ಟೇ ಕಷ್ಟ ಆದ್ರೂ ಏನೇ ಆದ್ರೂ ನಾವು ತಂದು ಕೊಡ್ಬೇಕು ಅನ್ನೋದೇ ನಮ್ ಕನ್ನಡಿಗರು. ನಮ್ಮದೇ ಆದಂತಹ ಒಂದು ಕಾರ್ ಇರಬೇಕು. ಶೆವಲೆಟ್ ಕಾರ್ ಕಂಪ್ನಿಯವರು ನಮ್ ಕಂಪ್ನಿ ಜೊತೆಗೆ ಡೀಲ್ ಬಂದಾಯ್ತು. ಹೊಸ ಸೆಟಪ್ ಅಲ್ಲಿ ಕ್ವಾಲಿಫೈ ಆಗಿರುವಂತದ್ದು ಎಲ್ಲ ಗೊತ್ತಿರುವಂತಹ ಸ್ಟಾಫ್ ಅನ್ನೇ ನಾವು ಕಾಲ್ ಫಾರ್ ಮಾಡಬೇಕು. ನೀವು ಡ್ರಾಫ್ಟ್ ಮಾಡಿರೋ ಲೆಟರ್ ಕೊಡಿ. ಪ್ರೀತಿಯ ಮೇಲಧಿಕಾರಿಗಳಿಗೆ ಸಲ್ಲಿಸಿರುವಂತಹ ಈ ಪತ್ರ 50 ವರ್ಷದ ಹಳೆಯ ಪುಸ್ತಕ ಓದ್ದಂಗಿತ್ತಿದು. ಇಫ್ ಯು ಡೋಂಟ್ ಮೈಂಡ್, ನಾನು ಒಂದು ಡ್ರಾಫ್ಟ್ ಮಾಡ್ತೀನಿ ಸರ್. ಗುಡ್. ಗಣಪತಿ ಅವರೇ, ಆಂಟನಿ ಅವರೇ ಹೊಸ ಆಫೀಸ್ ಮ್ಯಾನೇಜರ್, ನಿಮಗೆ ಗೊತ್ತು ತಾನೆ? ಈಗ ಗೊತ್ತಾಯ್ತು ಬಿಡಿ. ಹಾಗಂತ ನೀವು ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ನೀವು ಬೇರೆ ವಿಚಾರಗಳನ್ನ ನೋಡ್ಕೊಳ್ಳಿ. ವಯಸ್ಸು ಕಾಲಕ್ಕೆ ಮಾತ್ರ ಇರೋದು, ಇದು ಎಲ್ಲರಿಗೂ ಆಗೇ ಆಗತ್ತೆ. ಎನಿವೇಸ್, ಥ್ಯಾಂಕ್ ಯು ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸಿ ಯು. Okay, we'll let you know. Thank you. Thank you, sir. Next. Oh. Veni Warrior. Miss Veni Warrior. Take your seat. Thank you. So you have resigned from a multinational company in Mumbai, right? Yes, sir. Well, ಲೀಲಾ ಕಂಪನಿ ನಿಮ್ಮ ಹಳೆ ಕಂಪನಿಗಿಂತ ಜಾಸ್ತಿ ಕೊಡತ್ತೆ ಅಂತ ನೀವ್ ಯಾಕೆ ಅನ್ಕೋತೀರಾ? ಇಲ್ಲಿರೋ ಅಟ್ರಾಕ್ಷನ್ಸ್ ಬರೀ ಸ್ಯಾಲರಿ ಮಾತ್ರ ಅಲ್ಲ ಸರ್. ಓದಿಲ್ದಿರೋದ್ ನಮ್ಮಮ್ಮ, ವಿಜು ಆಗಿರೋ ನಮ್ಮ ಅಕ್ಕ ಮತ್ತೆ ಅವ್ರ ಮಕ್ಕಳು, ಇವ್ರನ್ನೆಲ್ಲ ನೋಡ್ಕೊಳ್ಳೋಕೆ ನಾನೇ ಇಲ್ಲಿರ್ಬೇಕು. ಇಲ್ಲಿದ್ರೆ ನಾನು ವಾರದಲ್ಲಿ ಒಂದಿನ ಆದ್ರೂ ಊರಿಗೆ ಹೋಗಿ ನನ್ನ ಫ್ಯಾಮಿಲಿ ಜೊತೆ ಇರ್ಬೋದು. ಅಷ್ಟೇ ಅಲ್ಲದೆ ಲೀಲಾ ಗ್ರೂಪ್ ಇಮೇಜ್ ಬಗ್ಗೆ ನನಗ್ ಚೆನ್ನಾಗಿ ಗೊತ್ತು ಸರ್. ವೆಲ್, ನಿಮ್ ಬಯೋಡೇಟಾ ನೋಡಿ ನಂಗೆ ಫುಲ್ಲಿ ಸ್ಯಾಟಿಸ್ಫೈ ಆಗಿದೆ. ಪರ್ಸನಲ್ ಸೆಕ್ರೆಟರಿ ಆಗಿ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಯಾಕೆ ಲೇಟ್? ಟ್ರಾಫಿಕ್ ಇತ್ತು, ಲೇಟ್ ಆಯ್ತು. ಬನ್ನಿ ಅಣ್ಣ, ಚೆನ್ನಾಗಿದೆ. ಬನ್ನಿ, ಒಳಗೆ ಹೋಗಿ. Hello. Morning. Sorry. Sir's very busy. Please call back after some time. Thank you. Sir, ದುಬೈಯಿಂದ ಮಿಸ್ಟರ್ ಯಾಕೂಬ್ ಕಾಲ್ ಮಾಡಿದ್ರು. ನಾನು ವಾಪಸ್ ಮಾಡಕ್ ಹೇಳ್ದೆ. That's fine. ವೇಣಿ, ಮಿನಿಸ್ಟರು ಸೆಕ್ರೆಟರಿ ಕಾಲ್ ಮಾಡಿದ್ರು, ಆನ್ ದ ವೇ ಅಂತ ಹೇಳಿದ್ರು. ರೈಟ್, ಐ ನೋ. ಕ್ಯಾರಿ ಆನ್. ಓಕೆ. ನಿನ್ನ ಸೆಕ್ರೆಟರಿ ತುಂಬಾ ಸ್ಮಾರ್ಟ್ ಆಗಿದ್ದಾಳೆ. ವೆರಿ ಸ್ಮಾರ್ಟ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಐ ಆಮ್ ವೇಣಿ, PA to Hari sir. I've heard a lot about you. ಮತ್ತೆ excuse me sir. Hello. Tell me. ನಮಸ್ಕಾರ ಸರ್. ನಮಸ್ಕಾರ. 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 ನಮಸ್ಕಾರ ಸರ್. ಅದೊಂದು ಸ್ವಲ್ಪ ಬೆಳಿಗ್ಬೇಕು. ಎತ್ಕೊಡಮ್ಮ ಸರ್ ಫೋಟೋ. ಗೆಳೆಯರೆ, ಈ ಕಂಪ್ನಿಗೆ ನಡೆಯೋದೆಲ್ಲ ಒಳ್ಳೇದಾಗಿಯೇ ನಡೀಲಿ. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ. ಕನಕ್ಪುರದಲ್ಲಿ 10 ಗಂಟೆಗೆ ಇರ್ಬೇಕು. ಈಗ್ಲೇ ಲೇಟ್ ಆಯ್ತು. ನಾನು ಈಗ ಹೋಗ್ತೀನಿ. ಬರೋ ದಾರಿಯಲ್ಲಿ ಅಪ್ಪನ್ ನೋಡ್ತೀನಿ ಅಂತ ಹೇಳಿ. ಬರ್ತೀನಿ. ಅಯ್ಯೋ ಬೇಡ, ಶುಗರ್ ಇದೆ.
ಸತ್ಯವಾಗ್ಲೂ ಮಂತ್ರಿ ಅವ್ರು ಬರ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ರಾಹುಕಾಲಕ್ಕಿಂತ ಮುಂಚೆ ಕೀ ಕೊಡ್ಬೇಕು, ಸಮಯ ಆಯ್ತು. ಅಣ್ಣ ಕೀ ಹ್ಯಾಂಡ್ ಓವರ್ ಮಾಡ್ಬೇಕಾಗಿದೆ. ಸರಿ ಸರಿ. ಅದೇ ನೀನೇ ಮಾಡ್ಬೇಕು, ಅದು ನಿನ್ ಕೈಯಾರೇನೆ ಮಾಡ್ಬೇಕು. ಏನ್ ಸ್ವಾಮಿ ನನ್ ಕೈ ಅಷ್ಟೊಂದ್ ಪುಣ್ಯ ಮಾಡಿದ್ಯಾ? ಇವನ್ ಮಾಡೋದ್ ನೋಡಿದ್ರೆ. ಶಿವನ್ಗೆ ಮೊದ್ಲು ಗಾಡಿ ಸಿಕ್ಕಿದ್ಯಂತೆ. ಶಿವನ್ಗ ಅದೇ ಹೇಗೆ? ಅದೆಲ್ಲ ಬೇಡ. ಶಿವನಿಂದ ಹೇಗೆ ಮೊದಲನೇ ಕಾರ್ ತಗೊಳಕಾಯ್ತು? ಲಿಸ್ಟ್ ನೋಡಿದ್ರೆ ಮೊದಲನೇ ಬುಕ್ಕಿಂಗು ಭಾರತ್ ಮೋಟರ್ಸ್ದೇ ಇದೆಯಂತೆ. ಅದನ್ನ ನಾವು ಬದಲಾಯಿಸಕ್ಕಾಗಲ್ಲ. ಇಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ ಅಂದ್ರೆ ಕೀನ ನೀವೇ ಯಾರಾದ್ರೂ ಕೊಡಿ, ನನ್ ಕೈಲಾಗಲ್ಲ. ಅಯ್ಯೋ ಅಣ್ಣ ಪ್ಲೀಸ್, ನಾನು ಹೇಳೋ ಮಾತನ್ನ ಕೇಳಲ್ವಾ? ಈಗಷ್ಟೇ ನಾವು ಬಿಸ್ನೆಸ್ ಶುರು ಮಾಡಿದೀವಿ, ಇದುವರೆಗೂ ಎಲ್ಲಾನು ಚೆನ್ನಾಗಿ ನಡೆದಿದೆ. ಮೊದಲನೇ ಕೀ ನಾನ್ ನೀವೇ ಕೊಡ್ಲೇಬೇಕು. ಹರಿ ಆಸೆ ಪಡ್ತಾ ಇದ್ದಾನೆ, ಅದನ್ನ ನೆರವೇರಿಸ್ಬೇಕು. ಹಾ. ಸರ್, ಅದ್ ಕೊಡಮ್ಮ, ನಾನು ಕೊಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇನ್ನು ಮುಂದೆ ನಮ್ಮ ಕಂಪನಿಯಲ್ಲಿ ನಡೆಯೋ ಮೊದಲನೇ ಟೂರ್ನ ಕೀ ಇಸ್ಕೊತಾ ಇರೋರು ಭಾರತ್ ಮೋಟರ್ಸ್ MD ಶ್ರೀ ಶಿವಣ್ಣನ್ ಅವರಿಗೆ ಲೀಲಾ ಗ್ರೂಪ್ ಆಫ್ MD ಅಪ್ಪು ಅವರು ಈಗ ಬೀಗನ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಇನ್ಮೇಲೆ ನಿಮ್ ಪಯಣ ತುಂಬಾ ಚೆನ್ನಾಗಿರ್ಲಿ. ಒಂದೂರಲ್ಲಿ ಒಂದು ಕಾಗೆ ಇತ್ತು, ಅದೇ ಊರಲ್ಲಿ ಒಂದು ನರಿ ಇತ್ತು. ಅಜ್ಜಿ ವಡೆ ಮಾಡ್ತಿದ್ರೆ ಕಾಗೆ ಕತ್ಕೊಂಡು ಹೊಂಟೋಯ್ತು. ಏನು ನಗ್ತಾನೆ ಇಲ್ಲ? ಏನಾಯ್ತಪ್ಪೋ, ಸ್ವಲ್ಪ ಆರಾಮಾಗಿರು. ನಾನೀಗಿರೋ ಪರಿಸ್ಥಿತಿಲಿ ನಗೋದಿಕ್ಕೆ ಆಗೋದಿಲ್ಲ. ಓ ಗಣಪತಿ, ನಿನ್ನ ಹತ್ರ ಜೋಕ್ ಇದ್ರೆ ಸಾಲ್ವ ಕೊಡು, ಆಮೇಲೆ ನಾನು ವಾಪಸ್ ಕೊಡ್ತೀನಿ. ನನ್ ಮಗನ್ನ ನಾನು ಯಾವಾಗ್ಲೂ ನಗಿಸ್ತಾ ಇರ್ಬೇಕು. ಓ ಚಿಕ್ಕ ಯಜಮಾನ್ರು, ಕಾರ್ ಬಿಸ್ನೆಸ್ ಮ್ಯಾನ್ ಬರ್ಬೇಕು. ಲೇ, ನಿಮ್ಮ ಅಣ್ಣ ಹೆಂಗ್ ನಿಂತಿದ್ದಾನೆ ನೋಡು, ಪೂರ್ತಿ ಕುಂಬಳಕಾಯಿನ ನುಂಗ್ಬಿಟ್ಟು ಏನು ಗೊತ್ತಿಲ್ದಿರಂಗೆ ಕಲ್ ತರ ನಿಂತಿದ್ದಾನೆ. ಶಿವನೇ ಸಮಸ್ಯೆ. ಯಾಕಣ ಈ ತರ ಇದೆಯಾ? ಯಾರೋ ಒಬ್ರು ಈ ತರ ಇದಾರೆ ಅಂತಂದ್ರೆ ನಾವ್ಯಾಕಣ ತಲೆ ಕೆಡಿಸ್ಕೋಬೇಕು? ಅಷ್ಟಕ್ಕೂ ಶಿವನೇ ಮೊದಲನೇ ಕಾರ್ ಬುಕ್ ಮಾಡಿರೋದು. ಪ್ರಯಾರಿಟಿ ಪ್ರೋಸೆಸ್ ಪ್ರಕಾರ ನಾವು ಅವನ್ಗೆ ಮೊದಲು ಕೊಡ್ಬೇಕು. ಅದನ್ನೇ ನಾನು ಹೇಳಿದ್ದು, ಬೇರೆ ಯಾರಾದ್ರೂ ಕೊಡ್ಬೋದಿತ್ತಲ್ವಾ? ಮನುಷ್ಯನ್ಗೆ ಸಿಕ್ಕಿರೋ ಮೊದಲನೇ ವರ ಮರೆಯೋದು. ನಿನ್ಗೂ ಅದಿದೆ ತಾನೆ? ಹೌದು ತಾನೆ? ಹೌದು. ಮತ್ತೆ ಶತ್ರು ಆಗಿದ್ರು ಅವನ್ನ ಬದಲಾಯಿಸಿ ನಮ್ ಜೊತೆ ಇಟ್ಕೋಬೇಕು. ಶಿವ ಮನ್ಸ್ ಬದಲಾಯಿಸ್ಕೊಂಡು ನಮ್ಮ ಮನೆಗೆ ಬಂದ. ಮನ್ಸ್ ಬದಲಾಯಿಸ್ಕೊಂಡು ಬಂದವನ್ನ ನಾವು ಕ್ಷಮಿಸ್ಬೇಕು. ಅಪ್ಪ, ನೀವು ತಮಾಷೆ ಮಾಡಿ ಅಥವಾ ಅಡ್ವೈಸ್ ಮಾಡಿ, ಏನೋ ನೀವು ಹೇಳ್ತಾ ಇರೋದು ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ. ಆಮೇಲೆ ಅಪ್ಪಗಿಷ್ಟ ಆಗ್ದಿರೋ ಯಾವುದು ಕೂಡ ನಿಮ್ ಕಡೆಯಿಂದ ನಡಿಬಾರ್ದು. ಎಲ್ಲ ಒಟ್ಟಾಗಿ ಮಾತಾಡ್ಕೊಂಡು ಒಗ್ಗಟ್ಟಿಂದ ಕೆಲಸ ಮಾಡಿ. ಹೋಗ್ಬಾ. ನನ್ ಮಕ್ಕಳಿಗೆ ಶತ್ರುಗಳು ಅವ್ರ ಕಾಟ ಇರ್ಲೇಬಾರ್ದು. ಹಸಿವು ಆಯ್ತು ಅಂದ್ರೆ ಯಾವ ಹಾವು ಬೇಕಾದ್ರೂ ಕತ್ತಲ್ ಹಾಕಬಹುದು. ಎಷ್ಟೊಳ್ಳೆ ಪಾಯಿಂಟ್. ಯಾಕೆ ದುರ್ಗುಟ್ಕೊಂಡು ನೋಡ್ತಿದ್ದೀರಾ? ಇಲ್ಲ, ನೀನ್ ಎಲ್ಲಾ ಮಾತಾಡ್ ಮುಗಿಸಿ ಹಿಂದೆಯಿಂದ ಅಣಗಿಸ್ತೀಯಲ್ಲ, ಅದನ್ನ ಈಗ ಮಾಡ್ದ ಅಂತ ನೋಡ್ದೆ. ಅದೀಗಿಲ್ಲ. ನಾನೀಗ ಅದನ್ನ ನೋಡ್ಬೇಕು. ನಾನ್ ನೋಡ್ಲೇಬೇಕು. ಅದೀಗ ಒಂದ್ಸತಿ ಮಾಡು. ಅಯ್ಯೋ ದೇವ್ರೆ.